ಈ ಥರ ಒಂದು ರೆಸಿಪಿನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಅಂದರೆ ನಂಬ್ತೀರಾ? ಹೌದಲ್ಲ? ಚಾನ್ಸೇ ಇಲ್ಲ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಒಂದು ಚಿಕ್ಕ ಕತೆ ಹೇಳಬೇಕು. ಆದರೆ ನಾನು ಇವತ್ತು ಏನು ಪಲ್ಯ ಮಾಡಿದೆ ಅದನ್ನೇ ತೋರಿಸ್ತೀನಿ. ನೀವು ಅದನ್ನು ನೋಡ್ಕೊಂಬನ್ನಿ. ಎಲೆಕೋಸು ಪಲ್ಯ. ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಬರೀ ಅನ್ನ ಸಾಂಬಾರು ಹೆಂಗೆ ಕೊಡೋದು ಅನ್ನೋ ಅಷ್ಟು ಅವ್ರು ಯೋಚನೆ ಮಾಡುವಾಗ ಈ ಥರ ಒಂದು ಕ್ವಿಕ್ಕಾಗಿ ಎಲೆಕೋಸು ಇದ್ದರೆ ಮನೇಲಿ ಈಸಿಯಾಗಿ ತಟ್ಟಂತ ಪಲ್ಯ ಮಾಡಿಕೊಡಿ, ರುಚಿಯಾಗಿರತ್ತೆ. ಚಪಾತಿ, ಅನ್ನ, ಸಾಂಬಾರು ಎಲ್ಲದರಲ್ಲೂ ಜೊತೆಗೂ ನೆಂಚ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಆ ಥರ ರೆಸಿಪಿಗಳು ಬೇಕು ಅಂತ ಅಂದರೆ ನೀವು ನನ್ನನ್ನು ಫಾಲೋ ಮಾಡಬೇಕು. ಬೇಗ ಹೋಗಿ ನನ್ನ ಫಾಲೋ ಮಾಡಿ, ಓಕೆನಾ? ನಾನು ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಅಂದರೆ ಏನು ಗೊತ್ತಾ, ಯಾಕೋ ಗೊತ್ತಿಲ್ಲ ಈಗ ಒಂದು 10 ಡೇಸಿಂದ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾವುದೇ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಏನೋ ಸಮ್ ಇರಿಟೇಷನ್ಸ್, ಹೆಲ್ತ್ ಇಶ್ಯೂಸ್ ಅಥವಾ ಸಮ್ ಬ್ಯಾಕ್ ಪೇನ್, ಪಾಪು ಗಲಾಟೆ ಮಾಡೋದು, ಓನ್ ಹೆಲ್ತ್ ಇಶ್ಯೂಸ್, ಇದೆಲ್ಲದರ ನಡುವೆ ನಂಗೆ ಯಾವ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ವೀಡಿಯೋ ಮಾಡ್ಕೊತಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಾನೇನೋ 10 ಡೇಸ್ ಗ್ಯಾಪ್ ಕೊಟ್ಟೆ ಅಂತ ಹೇಳಿ ಇಷ್ಟು ದಿನ ನನ್ನ ವೀಡಿಯೋಸ್ಗೆ ವ್ಯೂಸ್ ಬಂದಿರೋದೆಲ್ಲ ಆಟೋಮೆಟಿಕ್ಲಿ ಡೌನ್ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ. 35-36K ವ್ಯೂಸ್ ಇದ್ದಿದ್ದ ವೀಡಿಯೋಸು ಬರೀ 600 ತೋರಿಸ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಬಟ್ ನಿಮ್ಗೆ ಯಾರಿಗಾದ್ರೂ ಏನಾಗಿದೆ ಅಂತ ಗೊತ್ತಿದ್ರೆ ನನಗೊಂದು ಕಮೆಂಟ್ ಮಾಡಿ ಇದಕ್ಕೆ ಹಿಂಗಾಗಿದೆ ಅಂತ. ಬಟ್ ಆದರೆ ನೀವು ಈಗ ತಕ್ಷಣ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.